ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಈ ಜರ್ನಿ ಶುರುವಾಗಿದ್ದು ಈ ಕ್ಯೂಟಿಯಿಂದ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದೆ. ಮೆಜೆಸ್ಟಿಕ್ಕಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಮಲ್ಲೇಶ್ವರಂನಲ್ಲಿರೋ ಒಂದು ಫೇಮಸ್ ಹೋಟೆಲ್ಗೆ, ಹೈದರಾಬಾದಿ ಬಿರಿಯಾನಿ ಅಂತ. ಮಲ್ಲೇಶ್ವರಂನಲ್ಲಿರುವಾಗ ಯಾವಾಗಲೂ ಹೋಗ್ತಾ ಇದ್ವಿ, ಯಾಕಂದರೆ ಫುಡ್ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಸಂಡೇ ಆಗಿರೋದ್ರಿಂದ ಫುಡ್ಡಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಆ್ಯಂಡ್ ನಾವು ವೆಯ್ಟ್ ಮಾಡಿದರೂ ಪರವಾಗಿ ನಮಗಿಷ್ಟ ಆಗೋ ಆಹಾರ, ನಮಗೆ ಖುಷಿ ಕೊಡೋ ಆಹಾರ ತಿಂದರೆ ಅದೇ ಖುಷಿ. ವೆಯ್ಟ್ ಮಾಡಿ ಕೊನೆಗೂ ಊಟ ಬಂತು. ಹಾಗೆ ಇವತ್ತು ನಮ್ಮ ಮೆನ್ಯೂನಲ್ಲಿ ಏನೇನಿತ್ತು ಅಂದರೆ ಚಿಕನ್ ಗೀ ರೋಸ್ಟ್, ಬಟರ್ ನಾನ್, ಚಿಕನ್ ಗ್ರೇವಿ, ಹಾಗೆ ಹೈದರಾಬಾದಿ ಸ್ಪೆಷಲ್ ಬಿರಿಯಾನಿ ತಿಂದು ಕೊನೆಗೆ ನನ್ನ ಫೇವ್ರೆಟ್ ಜ್ಯೂಸ್ ಕುಡಿದು ಊಟ ಮುಗಿಸಿ ಸ್ವಲ್ಪ ಸುತ್ತಾಡೋಣ ಅಂತ 8th ಕ್ರಾಸ್ಗೆ ಹೋದ್ವಿ. ಮಲ್ಲೇಶ್ವರಂ ಬಂದಮೇಲೆ ಶಾಪಿಂಗ್ ಮಾಡದೆ ಹೋಗೋಕ್ಕಾಗುತ್ತಾ? ನೀವು ಹೋಗ್ತೀರಾ ಶಾಪಿಂಗ್ ಮಾಡಿದೆ? ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದು ಕಾಟನ್ ಕ್ಲಾತ್ ಶಾಪ್ಗೆ. ಇಲ್ಲಿ ಒಂದೊಂದು ಬಟ್ಟೆ ಕೂಡ ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕಾಟನ್ ಸ್ಯಾರಿ, ಕುರ್ತಾ, ಈವನ್ ರೆಡಿ ಬ್ಲೌಸ್ ಕೂಡ ಸಿಗುತ್ತೆ. ಹೋಗೋ ದಾರಿಯಲ್ಲಿ ಒಂದು ಕ್ಯೂಟ್ ಪೇಂಟಿಂಗ್ ಇತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಈ ಯಾರಿಂದಲೂ ಮೀರ್ಸೋಕ್ಕಾಗದೇ ಇರೋ, ಈ ಬೇಕಾದಷ್ಟು ಅಂದ ಚಂದ ಹೊಂದಿರೋ ಒಂದು ವಸ್ತು ಅಂದರೆ ಅದು ಈ ಹೂವೇ ಅನಿಸುತ್ತೆ ಅಲ್ವಾ? ಹಾಗೆ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲ ಹುಡುಗಿರ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ಸ್ಟೈಲಿಂಗ್ನ ಒಂದು ಭಾಗ ಆಗಿರೋ ಜ್ಯುವೆಲರಿ. ಈ ಜ್ಯುವೆಲರಿ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಆ್ಯಂಡ್ ಯಾವುದನ್ನು ತಗೋಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಕಲೆಕ್ಷನ್ ಇತ್ತು ಅಂದರೆ ಒಂದೊಂದು ಜ್ಯುವೆಲರಿ ಕೂಡ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ನನಗೆ ಈ ಜ್ಯುವೆಲರಿ ಇಷ್ಟ ಆಯಿತು, ಇದನ್ನು ತಗೊಂಡೆ ನಾನು. ಇದು ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲೂ ಕೂಡ ತುಂಬ ವೆರೈಟಿ ಇತ್ತು, ತುಂಬ ಕಲೆಕ್ಷನ್ ಇತ್ತು. ಬಟ್ ನನಗೆ ಬ್ಲ್ಯಾಕ್ ಇಷ್ಟ ಅಂತ ನಾನು ಬ್ಲ್ಯಾಕ್ ತಗೊಂಡೆ. ನಿಮ್ಮಲ್ಲಿ ಯಾರೆಲ್ಲ ಇನ್ನೂ ಮಲ್ಲೇಶ್ವರಂನ 8th ಕ್ರಾಸಿಗೆ ಹೋಗಿಲ್ಲ, ಎಲ್ಲರೂ ಬೇಗ ವಿಸಿಟ್ ಮಾಡಿ. ಆ್ಯಂಡ್ ವಿಸಿಟ್ ಮಾಡಿ ಆದಮೇಲೆ ಏನೆಲ್ಲ ಚೆನ್ನಾಗಿತ್ತು, ಏನೆಲ್ಲ ತೊಗೊಂಡ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬ ಸಮಯ ಆಗಿತ್ತು ಈ ರೀತಿ ಹೊರಗಡೆ ಬರದೆ ಸುತ್ತಾಡಿದೆ. ಸಿಗೋದೊಂದು ಸಂಡೇ, ಓಕೆ ರೆಸ್ಟ್ ಮಾಡೋಣ, ರೂಮಲ್ಲಿ ಇರೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ದೂರ ಬಂದಿರೋದು, ಅದು ಕೂಡ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಲ್ಲೇಶ್ವರಂ ತನಕ. ವೇಸ್ಟ್ ಆಗಲಿಲ್ಲ, ಐ ಆಮ್ ಫೀಲಿಂಗ್ ಹ್ಯಾಪಿ. ಆಗಲೇ ಹೇಳ್ದಂಗೆ ಟೈಮ್ ಆಗಿದೆ ಗೊತ್ತಾಗಿಲ್ಲ, ಆಲ್ರೆಡಿ ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ, ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದವರಲ್ಲವೇ ಮರಳಿ ಏಳುವುದು, ಬೀಳದಿದ್ದವನು ಎಂದೂ ಮೇಲೆದ್ದವನಲ್ಲ. ಕುವೆಂಪು.